ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋ ಒಳಗೆ ನಾವು ದೀಪಾವಳಿ ಹೆಂಗೆಲ್ಲ ಆಚರಿಸಿದ್ವಿ ಅಂತ ನೋಡ್ತೀರಿ. ಆ್ಯಕ್ಚುಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅದಾವೆ ನನ್ನ ಕಡೆ, ಅಂದರೆ ನಾನು ಡೀಟೇಲ್ಡ್ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಹಾಗಾಗಿ ಎಷ್ಟು ಅದಾವ ಅಷ್ಟು ನಿಮಗೆ ತೋರ್ಸಕ್ಕೆ ಟ್ರೈ ಮಾಡೇನಿ. ಆ್ಯಕ್ಚುಲಿ ಭಾಳ ಲೇಟ್ ಆತಿದ್ದು ಹಾಕೋದು. ನಿಮಗೆ ಹೇಳಿದ್ನಲ್ಲ ನಾನು ಹೋದ ವಿಡಿಯೋ ಒಳಗದು ಸ್ವಲ್ಪ ಊರಿಗದು ಹೋಗೋದಿತ್ತು, ಹಾಗಾಗಿ ವಿಡಿಯೋಸ್ ಅಪ್ಲೋಡ್ ಲೇಟ್ ಮಾಡಾಕತ್ತೇನಂತ ಹೇಳಿ. ಈಗ ಫಸ್ಟ್ ಇಲ್ಲೇನು ನೋಡಾಕತ್ತೀರಂದ್ರೆ ಬಂಬು ಪೂಜಾ ಮಾಡೋದು ನೋಡ್ರಿ. ದೀಪಾವಳಿ ಸ್ಟಾರ್ಟ್ ಆಗೋದ ನಮಗೆ ಒಂದು ವಾರದಿಂದ ಎಲ್ಲ ರಿಚುವಲ್ಸ್ ಸ್ಟಾರ್ಟ್ ಆಗ್ತಿರ್ತಾವೆ. ಹಾಗಾಗಿ ಇಲ್ಲೇ ಒಂದನೇ ದಿವಸ ನೋಡ್ರಿ ಇಲ್ಲೇ ಬಂಬಿಂದ ಪೂಜೆ ಮಾಡಾಕತ್ತೇವಿ. 1 2 ನೋಡ್ರಿ ದೀಪಾವಳಿಗೆ ಎರ್ಕೊಳ್ಳೋ ಹಬ್ಬ, ಬಂಬ ಪೂಜಾ ಮಾಡೋದು, ಅದಾದ್ಮೇಲೆ ಪಾಂಡವ್ರನ್ನ ಕೊಂಡ್ರಿಸೋದು, ಅಮಾಶಿ ಪೂಜಾ, ಪಾಡ್ಡೆ ಪೂಜಾ, ಹಿಂಗೆ ಕಂಟಿನ್ಯೂಸ್. ಇದಾದ್ಮೇಲೆ ಬಹು ಬೀಸ್ ಇರ್ತೈತಿ. ವಾರಾಂತ ಗಂಟ್ಲೆ ದೀಪಾವಳಿ ಅಂತಂದ್ರೆ ಒಂದೇನೋ ಖುಷಿ ನೋಡ್ರಿ. ನನಗೆ ದೀಪಾವಳಿ ಹಬ್ಬ ಭಾಳ ಸೇರ್ತೈತಿ. ಹಂಗೆ ನಿಮಗೆ ಯಾವ ಹಬ್ಬ ಸೇರ್ತೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇವೆಲ್ಲ ವಿಡಿಯೋಸ್ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗ ಹಾಕಿ ಭಾಳ ದಿವಸ ಆಗೈತಿ. ನಿಮಗೆಲ್ಲ ಗೊತ್ತೈತಿ ದೀಪಾವಳಿ ಅಂತಂದ್ರಣ ಬೆಳಕಿನ ಹಬ್ಬ. ಹಾಗಾಗಿ ಇಲ್ಲಿ ನೋಡ್ಬೋದು ನೀವು, ಬೆಳಗ್ಗೆನ ರಂಗೋಲಿ ಹಾಕಿ ಅದಾದಮೇಲೆ ದೀಪ ಅದು ಹಚ್ಚಿಡಾಕತ್ತಾರ ನಮ್ಮ ಮಮ್ಮಿ ಅದು. ಹಿಂಗೆ ನೋಡ್ರಿ ಈ ಬೆಳಕು, ಈ ದೀಪ ನೋಡಾಕನ ಎಷ್ಟು ಚಂದ ಅನಿಸ್ತೈತಿ, ಮನ್ಸಿಗೆ ಒಂದು ಏನೋ ಖುಷಿ ಅನಿಸ್ತೈತಿ. ಎಲ್ಲರ ಮನೆ ಮುಂದೆ ಹಿಂಗೆ ದೊಡ್ಡ ದೊಡ್ಡ ರಂಗೋಲಿ ಕಲರ್ ತುಂಬಿದ್ದು, ಅದಾದಮೇಲೆ ಆಕಾಶ ಬುಟ್ಟಿ, ಹಬ್ಬದ ವಾತಾವರಣ ಅನ್ನಿಸ್ತೈತಿ ನೋಡ್ರಿ. ಅದಾದಮೇಲೆ ಮುಂಜಾನೆ ನೋಡ್ರಿ ಹಿಂಗೆ ಎಣ್ಣೆ ಹಚ್ಚೋದು, ಆಮೇಲೆ ಆರತಿ ಮಾಡೋದು ಎಲ್ಲ ಇರ್ತೈತಿ. ನಿಮ್ಮ ಮನ್ಯಾಗೂ ನೀವು ಹಿಂಗೆ ಮಾಡ್ತೀರಣ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಒಬ್ಬೊಬ್ಬರ ಮನ್ಯಾಗ ಒಂದೊಂದು ರೀತಿ ಪದ್ಧತಿ ಇರ್ತೈತಿ. ಖರೆ ನನಗನ್ಸಿದ ಮಟ್ಟಿಗೆ ಈ ಪದ್ಧತಿ ಎಲ್ಲರ ಮನ್ಯಾಗೂ ಇರ್ಬೋದು. ಗಂಡು ಮಕ್ಕಳಿಗೆ ಎಣ್ಣೆ ಹಚ್ಚೋದು, ಅದಾದಮೇಲೆ ಹಿಂಗೆ ಆರತಿ ಮಾಡೋದು, ಅದಾದಮೇಲೆ ಪರಾಳ ಮಾಡಿದ್ದನ್ನೆಲ್ಲ ತಿನ್ನೋದು. ನನಗೆ ದೀಪಾವಳಿ ಹಬ್ಬ ಅಂದ್ರೆ ಭಾಳ ಪ್ರೀತಿ ನೋಡ್ರಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಭಾಳ ವೆರೈಟಿ ಏನೇನೋ ಸ್ನ್ಯಾಕ್ಸ್ ಇರ್ತೈತಿ. ಅದಾದಮೇಲೆ ಇಂಥವೆಲ್ಲ ರಿಚುವಲ್ಸ್ ಇರ್ತಾವೆ. ಅದಾದಮೇಲೆ ಮೇನ್ಲಿ ಹೆಣ್ಮಕ್ಳಿಗೆ ಏನ್ರಿ ರೆಡಿ ಆಗೋದು, ಹೊಸ ಹೊಸ ಸೀರೆ, ಹೊಸ ಹೊಸ ಆರ್ನಮೆಂಟ್ಸ್ ಹಾಕ್ಕೊಳ್ಳೋದು. ಹೀಗಾಗಿ ದೀಪಾವಳಿ ಒಂದೇನೋ ಖುಷಿ ಬರ್ತೈತಿ. ಅದಾದಮೇಲೆ ನೋಡ್ರಿ ಅವರಿಗೆಲ್ಲ ಆರತಿ ಆದಮೇಲೆ ಇಲ್ಲಿ ದೇವರ ಪೂಜೆ ಆಯ್ತು. ಆಮೇಲೆ ದೇವರ ಮುಂದೆ ನೈವೇದ್ಯನೂ ನೋಡ್ಬೋದು ನೀವು, ಎಷ್ಟೆಲ್ಲ ವೆರೈಟಿ ಪರಾಳ ಮಾಡ್ಯಾರ ಅಂಥೇಳಿ. ನೀವೇ ನೋಡ್ರಿ ಲೆಕ್ಕ ಹಾಕಿ ಎಷ್ಟು ವೆರೈಟಿ ಪರಾಳ ಪ್ಲೇಟ್ನಾಗ ಐತೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ನಿಮ್ಮ ಮನೆ ಒಳಗೂ ಏನೇನು ಪರಾಳ ಮಾಡಿದ್ರಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಹಂಗೆ ನಿಮಗೆ ಯಾವ ಫೇವ್ರೇಟ್ ಇದ್ರೊಳಗೆ ಅನ್ನೋದು ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನನಗೆ ಹೇಳಬೇಕಂದ್ರೆ ಪರ್ಸ್ನಲಿ ಚಕ್ಕಲಿ ಆಮೇಲೆ ಶಂಕರಪಾಳೆ ಭಾಳ ಸೇರ್ತೈತೆ ನೋಡ್ರಿ. ಹಂಗೆ ನಿಮಗೆ ಯಾವ್ದು ಸೇರ್ತೈತೆ ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಅದಾದಮೇಲೆ ಇದು ಮಧ್ಯಾಹ್ನದ ನೈವೇದ್ಯದ ನೋಡ್ರಿ. ಇದು ನನಗೆ ಜಾಸ್ತಿ ಟೈಮ್ ಇರಲಿಲ್ಲ, ಹಾಗಾಗಿ ನಾ ಅಷ್ಟೇ ಶಾರ್ಟ್ ವಿಡಿಯೋ ಮಾಡ್ಕೊಂಡೇನು ನೋಡ್ರಿ. ಆಮೇಲೆ ಇಲ್ಲೇನು ನೋಡಾಕತ್ತಿರಲ್ಲ, ಇದು ನಮ್ಮ ದಾದಾ ಅವ್ರದ್ದು ಅಂಗಡಿದು ಪೂಜಾದ ವಿಡಿಯೋ ನೋಡ್ರಿ. ಅಷ್ಟೇ ಶಾರ್ಟ್ ಕ್ಲಿಪ್ಪಿಂಗ್ಸ್ ಹಾಕೀನಿ. ಇದು ಆ್ಯಕ್ಚುಲಿ ವಿಡಿಯೋ ಇನ್ಸ್ಟಾಗ್ರಾಮ್ನಾಗ ಮೊದಲು ಹಾಕೀನಿ. ನೀವೇನಾರ ನಾನು ಇನ್ಸ್ಟಾಗ್ರಾಮ್ನಾಗ ಫಾಲೋ ಮಾಡಂಗಿಲ್ಲ ಅಂತಂದ್ರೆ ಈಗ ಫಾಲೋ ಮಾಡಿರಿ. ಯಾಕಂದ್ರೆ ಅಲ್ಲಿ ಅಪ್ಡೇಟ್ಸ್ ಜಲ್ದಿ ಇರ್ತೈತಿ. ಆಮೇಲೆ ಅಲ್ಲೇ ಇಮಿಡಿಯೇಟ್ಲಿ ನಾನು ವಿಡಿಯೋಸ್ ಪೋಸ್ಟ್ ಮಾಡಿರ್ತೀನಿ, ಹಾಗಾಗಿ ನಿಮಗೆ ಲಘು ಅಪ್ಡೇಟ್ ಸಿಗ್ತೈತಿ. ಇಲ್ಲಿ ನಾನು ನಿಮಗೆ ನಮ್ಮ ಮನೆ ದೀಪಾವಳಿ ಟೈಮ್ನಾಗ ಹೆಂಗೆ ಡೆಕೋರೇಷನ್ ಮಾಡಿದ್ವಿ ಅಂತ ಹೇಳಿ ಒಂದು ಶಾರ್ಟ್ ವಿಡಿಯೋ ಹಾಕೇನಿ ನೋಡ್ರಿ. ಮನೆ ಮುಂದೆಲ್ಲ ದೀಪ, ಆಮೇಲೆ ಮನೆ ಒಳಗೆಲ್ಲ ಫುಲ್ ಲೈಟ್ನಿಂಗ್ಸ್, ಮನೆ ಎಲ್ಲ ಫುಲ್ ಜಗಮಗ ಅನ್ನಕತ್ತಿತ್ತು ನೋಡ್ರಿ. ಯಾಕಂದ್ರೆ ಈ ಟೈಮ್ ನಮ್ಮ ಮನ್ಯಾಗ ಹೊಸಾದ ಹಿಂಗೆ ಮನೆ ಪೂರ LED ಲೈಟ್ಸ್ ಹಾಕ್ಯಾರ ನೋಡ್ರಿ. ಹೆಂಗೆ ಕಾಣಿಸತೈತಿ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳೋದನ್ನ ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲೇನು ನೋಡಾಕತ್ತಿರಲ್ಲ, ಇದು ನನ್ನ ತವ್ರ ಮನೆದು ದೀಪಾವಳಿ ಪೂಜಾದ ನೋಡ್ರಿ. ನಾವು ಪಾಡ್ಡೆ ಪೂಜಾಕ್ಕೆ ತವ್ರ ಮನೆಗೆ ಹೋಗಿದ್ವಿ. ಅವ್ರು ಹಿಂಗೆ ಇಲ್ಲೇ ಪೂಜಾ ಮಾಡ್ಯಾರ. ಹೆಂಗೆ ಅನ್ಸತ್ತೈತೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆ್ಯಕ್ಚುಲಿ ನಾನು ಜಾಸ್ತಿ ವಿಡಿಯೋ ಮಾಡ್ಕೊಳ್ಳಿಲ್ಲ, ಆಮೇಲೆ ಅನ್ನಿಸ್ತು ನಂಗೆ ಮಾಡಬೇಕಾಗಿತ್ತನ ಅಂಥೇಳಿ. ಸೊ ಫೋಟೋಸ್ ಅದಾವ, ಎಲ್ಲನೂ ಫೋಟೋಸ್ ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡೇನು ನೋಡ್ರಿ. ಆ್ಯಕ್ಚುಲಿ ಹೆಂಗೆ ಇರ್ತೈತೆ ಅಂದ್ರೆ ದೀಪಾವಳಿ ದಿವಸ ನಾವೆಲ್ಲರ ಅಂಗಡಿಗೆ ಹೋಗೋದು, ಅವ್ರು ನಮ್ಮ ಅಂಗಡಿಗೆ ಹೋಗೋದು. ಈಕಿ ನಮ್ಮ ಫ್ರೆಂಡ್ ನೋಡ್ರಿ, ಇವ್ರ ಅಂಗಡಿಗೆ ಹೋಗಿದ್ವಿ, ಬಟ್ ನಂಗೆ ವಿಡಿಯೋ ಮಾಡ್ಕೋಬೇಕು ಅನ್ನೋದು ಲಕ್ಷ್ಯ ಬರಲಿಲ್ಲ, ಹಾಗಾಗಿ ಫೋಟೋಸ್ ಹಾಕಿದ್ದೆ. ಇವ್ರ ಅಂಗಡಿಗೆ ಹೋದ್ಕೊಳ್ಳೆ ಯಾಕೆ ವಿಡಿಯೋ ಮಾಡ್ಕೋಬೇಕಂತ ನೆನಪಾತಂದ್ರೆ ಇವರು ಬ್ಲಾಗರ್ ನೋಡ್ರಿ, ಶಿಲ್ಪಾ ತೋಡ್ಕರ್ ಅಂತ ಹೇಳಿ. ಇವ್ರು ಕ್ಯಾಮ್ರಾ ಚಾಲೂ ಮಾಡಿದ್ರು, ಹಾಗಾಗಿ ನನಗೂ ಅವಾಗ ವಿಡಿಯೋ ಮಾಡಬೇಕಾಗಿತ್ತಲ್ಲ ಅಂಥೇಳಿ ನೆನಪಾಗಿ ನಾನು ಅವಾಗ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅಲ್ಲೂ ಒಂದು ಸ್ವಲ್ಪ ವಿಡಿಯೋ ಆಯ್ತು. ಆಮೇಲೆ ಇವ್ರ ಅಂಗಡಿಗೆ ಬಂದೆ. ಇವರು ಜಕಾತಿ ಅವರು ಸರಿತಾ ಆಂಟಿ ಅಂಥೇಳಿ ಇವ್ರ ಅಂಗಡಿಗೆ ಬಂದ್ವಿ ನೋಡ್ರಿ. ಇವ್ರದ್ದು ಲೇಡೀಸ್ ಕಾರ್ನರ್ ಐತಿ, ಹಾಗಾಗಿ ಹಿಂಗೆ ಒಟ್ಟು ಸ್ವಲ್ಪ ಅಷ್ಟೇ ವಿಡಿಯೋ ಮಾಡ್ಕೊಂಡು ಆ್ಯಕ್ಚುಲಿ ಎಲ್ಲ ಕಡೆ ಮಾಡಬೇಕಾಗಿತ್ತು. ಅದಾದ್ಮೇಲೆ ಇದು ನಮ್ಮ ಅತ್ಯಾರ ಮನೆ ನೋಡ್ರಿ. ಇಲ್ಲಿನೂ ಇವ್ರಿಗೆ ಭೇಟಿ ಆಗಕ್ಕೆ ಬಂದಿದ್ವಿ.
ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಷ್ಟೇ ಅಲ್ಲದೆ ಇನ್ನೂ ಭಾಳ ಅಂಗಡಿಗೆ ಹೋಗಿದ್ವಿ, ಬಟ್ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಆಮೇಲೆ ಇಲ್ಲಿ ನಾವು ಎಲ್ಲರೂ ನಿಂತು ಫೋಟೋ ಶೂಟ್ ಮಾಡ್ಕೊಳಕತ್ತೀವಿ ನೋಡ್ರಿ. ಅದಾದ್ಮೇಲೆ ನಮ್ಮ ಮನೆ ಎದುರುಗಡೆ ಸುಂದರಮ್ಮ ಮಮ್ಮಿ ಅಂತದಾರ, ಅವ್ರ ಮನೆಗೂ ಪೂಜಾಕ್ಕೆ ಹೋಗಿದ್ವಿ. ಅವರು ನೋಡ್ರಿ ಸಿಂಪಲ್ ಆಗಿನ ಎಷ್ಟು ಚಂದ ಲೈಟ್ನಿಂಗ್ಸ್ ಅದು ಮಾಡಿ ಪೂಜಾ ಮಾಡ್ಯಾರ ಅಂತ ಹೇಳಿ. ಹಿಂಗಲ್ಲ ದೀಪಾವಳಿ ಅಂದ್ಕೊಳ್ಳಿ ಎಲ್ಲರ ಮನೆಗೆ ಪೂಜಾಕ್ಕೆ, ಎಲ್ಲರ ಅಂಗಡಿಗೆ ಪೂಜಾಕದು ಹೋಗೋದು, ಆಮೇಲೆ ಹುಡುಗಿಯಾರಿಗಂತೂ ರೆಡಿ ಆಗೋದು, ಫೋಟೋ ಶೂಟ್ ಮಾಡ್ಕೊಳ್ಳೋದಂದ್ರೆ ಭಾಳ ಪ್ರೀತಿ. ಆ್ಯಕ್ಚುಲಿ ನಾನು ಈ ಎಲ್ಲ ಫೋಟೋಸ್ದು ವಿಡಿಯೋ ಆತು, ಶಾರ್ಟ್ಸ್ ಆತು, ಇನ್ಸ್ಟಾಗ್ರಾಮ್ನಾಗೆಲ್ಲ ಲಘುನನ್ನ ಹಾಕೀನಿ. ಇಲ್ಲಿ ಹಾಕೋದನ್ನ ಭಾಳ ಲೇಟ್ ಅನ್ನಿಸ್ತು, ಬಟ್ ಏನು ಮಾಡೋದು, ನನ್ನ ಕಡೆ ಅದಾವ, ಸೊ ಹಾಗಾಗಿ ಹಾಕೇನಿ. ನೀವು ನೋಡೇ ಎಂಜಾಯ್ ಮಾಡಿರಿ. ಇನ್ನೇನು ಇಲ್ಲಿ ದೀಪಾವಳಿ ಸೆಲೆಬ್ರೇಷನ್ ಆತ, ಪಾಡ್ಯ ಪೂಜೆನೂ ಆತ. ಇನ್ನು ನಾವು ನಮ್ಮ ಊರಿಗೆ ವಾಪಸ್ ಹೋಗಬೇಕಾಗಿತ್ತು. ಸೊ ಹೋಗುವಾಗ ಹೆಂಗೆ ಕಳಿಸ್ತಾರೆ, ಹಾಗಾಗಿ ಆಯರಿ ಮಾಡಾಕತ್ತಿದ್ರು ನೋಡ್ರಿ. ಇಲ್ಲೇ ನಮ್ಮ ಜೋಡಿ ಮತ್ತು ನಮ್ಮ ತಂಗಿ ಪೇರ್ ಇಬ್ಬರು ಪೇರ್ನೂ ಕುಂದಿರ್ಸ್ಕೊಂಡು ಇಲ್ಲೇ ಆಯರಿ ಮಾಡಾಕತ್ತಾರ ನೋಡ್ರಿ. ಸೀರೆ ಹಿಂಗೆ ಹಾಕಿ ಆಯರಿ ಮಾಡ್ತಾರಂತ. ನನಗೂ ಇದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ ಪದ್ಧತಿ, ನಾನು ಯಾಕಂದ್ರೆ ಫಸ್ಟ್ ಟೈಮ್ ನೋಡಿದೆ. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇದು ಕಡಿಪಂಚಮಿದ ಪೂಜೆದ ಫೋಟೋಸ್ ನೋಡ್ರಿ. ವಿಡಿಯೋಸ್ ಮಾಡ್ಕೊಳಕೇನಾಗಲಿಲ್ಲ ನನಗೆ, ಹಾಗಾಗಿ ಬರೀ ಫೋಟೋಸ್ ಅಷ್ಟೇ ಹಾಕೇನಿ. ಇನ್ನೂ ಆ್ಯಕ್ಚುಲಿ ಭಾಳಷ್ಟು ಎಂಜಾಯ್ ಮಾಡಿದ್ವಿ ನಾವು, ಬಟ್ ನಾನು ವಿಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಇಟ್ಸ್ ಓಕೆ, ಬಟ್ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಫುಲ್ ಮಾಡ್ತೀನಿ. ಈ ವಿಡಿಯೋ ಹೆಂಗೆ ಅನ್ನಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ನಿಮಗೆ ಸೇರೈತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.